ಸೃಷ್ಟಿಸ್ಥಿತ್ಯಪ್ಯಗೇಹ ನಿಗತಿದಿಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವಿಯೋಜೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಧ್ಯಾಯೇದ್ಧರಿನ್ಮಣಿನಿಭಂ ಜಗದೇಕವಂದ್ಯಂ ಸೌಂದರ್ಯಸಾರಮರಿಶಂಕವರಾಭಯಾನಿ ದೋರ್ಭಿಃ ದಧಾನಭಜಿತಂ ಸರಶಂಸಭೈಷ್ಮೀ ಸತ್ಯಾಸಮೇತಮಿಖಿಲಪ್ರದಮಿಂದಿರೇಶಂ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಗೆ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಏನು ನಮ್ಮಪ್ಪನ ಸ್ಮರಣೆ ಯಾರು ಮಾಡ್ತಾರೋ, ಜೊತೆಗೆ ಶ್ರೀಮದಾಚಾರ್ಯ ಒಂದೇ ಶ್ಲೋಕದಲ್ಲಿ ಕಂದುಕ ಸ್ತುತಿ ಮಾಡಿದ್ದಾರೆ. ಏನು ಚಂದ ರೀ ಅದು! ಒಂದೇ ಶ್ಲೋಕ ಸಕಲ ಶಾಸ್ತ್ರ ಅಡಗಿಬಿಟ್ಟಿದೆ. ಅಂಬರ ಗಂಗಾ ಚುಂಬಿತ ಪಾದ ಪದತಲ ವಿದಿಲಿತ ಗುರುತರ ಶಕಟಃ ಕಾಲಘ ನಾಲಿ ಕರ್ಪುರ ಕಾಯ ಶರಶತ ಚಕಲಿತ ಸುರರಿಪ ನಿವಹ ಸಂತತ ಮಾತ್ಮಾನ್ ಪಾರ್ತು ಮುರಾರಿಹಿ ಸತತವ ಸಮಜವ ಖಗಪತಿ ನಿರತಃ. ಏನು ಕೃಷ್ಣ ಚೆಂಡಾಟ ಆಡ್ತಾ ಇದ್ದಂತೆ, ಆ ಚೆಂಡಾಟ ಆಡ್ತಾ ಇದ್ದ ಕೃಷ್ಣನ ರೂಪ ವರ್ಣಿಸ್ತಾರೆ ಶ್ರೀಮದಾಚಾರ್ಯರು. ಈ ರೀತಿಯಾಗಿ ಅದಕ್ಕೆ ಕೃಷ್ಣೇತಿ ಮಂಗಲಂ ನಾಮ ಯಸ್ಯ ವಾಚಿ ಪ್ರವರ್ತತೆ. ಕೃಷ್ಣ ಮಂತ್ರವನ್ನು ವಿಶೇಷ ಸ್ತೋತ್ರ ಮಾಡಬೇಕು. ಆಮೇಲೆ ಮ್ರಿಯಮಾಣೋ ಹರೇರ್ನಾಮ ಗೃಣನ್ ಪುತ್ರೋಪಚಾರಿತಂ ಅಜಾಮಿಲೋಪಿ ಅಗಾಧಾಮ ಕಿಂ ಪುನಃ ಶ್ರದ್ಧೆಯ ಘೃಣನ್. ಅಜಾಮಿಳ ಮಗನನ್ನು ಕರೆಯುವ ನೆಪದಲ್ಲೇ ನಾರಾಯಣ ಅಂದಿದ್ದಕ್ಕೆ ವಿಷ್ಣುದೂತರು ಬರೋದಾದರೆ, ಯದ್ಯಪಿ ಅಜಾಮಿಳ ಮಗನನ್ನು ಕರೆದಿದ್ದೇನೋ ನಿಜ, ಆದರೆ ಪ್ಲುತ ಬಂತು. ಪ್ಲುತ ಅಂದರೆ ಏನು ಗೊತ್ತಾ? ರಾಗ ಹೇಳಿದ್ರು. ನಾರಾಯಣ ಅನ್ನಲಿಲ್ಲ ಅವರು, ನಾರಾಯಣ ಅಂದರು. ಅಂತ ರಾಗ ಬಂತಲ್ಲ, ಅದರೊಳಗೆ ಅಲ್ಲಿ ತನಕ ಅವ್ರು ಮಾಡಿದ ಪಾಪಕ್ಕೆಲ್ಲ ಪ್ರಾಯಶ್ಚಿತ್ತ ಮಾಡಿಕೊಂಡೇ ಬಿಟ್ಟರು. ಪಶ್ಚಾತ್ತಾಪಟ್ಟು ಕಣ್ಣಲ್ಲಿ ನೀರು ಬಂದುಬಿಡ್ತು ಅಜಾಮಿಳಗೆ. ಎಂಥ ಶ್ರೇಷ್ಠ ಬ್ರಾಹ್ಮಣ ಜನ್ಮ. ಸಮಸ್ತ ಸಂಪತ್ ಸಮಮಾಪ್ತಿ ಹೇತವಃ. ಪಕ್ಷಮಾಸ ಶ್ರಾದ್ದದಲ್ಲಿ ಹೇಳೋ ಮಂತ್ರಗಳಿವೆಲ್ಲ. ಬ್ರಾಹ್ಮಣರಲ್ಲಿ ಅನುಸಂಧಾನ ಮಾಡಬೇಕು. ಸಮಸ್ತ ಸಂಪತ್ ಸಮಮಾಪ್ತಿ ಹೇತವಃ ಸಮುತ್ಥಿತ ಪತ್ಕುಲ ಧೂಮಕೇತವಃ ಅಪಾರ ಸಂಸಾರ ಸಮುದ್ರ ಸೇತವಃ ಪುನಂತು ಮಾಂ ಬ್ರಾಹ್ಮಣ ಪಾದಪಂಸವಃ ವಿಪ್ರೋಗದರ್ಶನ ಕ್ಷಿಪ್ರಂ ಕ್ಷೀಯಂತೆ ಪಾಪರಾಶಯಃ ವಂದನಾನ್ ಮಂಗಲ ಅವಾಪ್ತಿ ಅರ್ಚನಾ ತಚ್ಯುತಂ ಪದಂ ಆದಿವ್ಯಾಧಿ ಹರಣ್ರೂಣ ಮೃತ್ಯು ದಾರಿದ್ರ್ಯನಾಶನಂ ಶ್ರೀಪುಷ್ಟಿಕೀರ್ತನಂ ವಂದೇ ವಿಪ್ರ ಶ್ರೀಪಾದ ಪಂಕಜಂ ಓಂ ಯಾವತಿರ್ವೈದೇವತಾ ತಾಸರ್ವ ವೇದವೇದಿ ಬ್ರಾಹ್ಮಣೇ ವಸಂತಿ. ನೋಡ್ರಿ, ಇದೆಲ್ಲ ಪುರಾಣ ವಾಕ್ಯಗಳು, ಶ್ರಾದ್ದದಲ್ಲಿ ಕಂಪಲ್ಸರಿ ಹೇಳೋ ಮಂತ್ರಗಳು. ಅದರಿಂದ ಯೋಗ್ಯ ಬ್ರಾಹ್ಮಣರ ಮುಖದರ್ಶನ ಮಾಡಿದ್ರೇ ನಮ್ಮ ಸಾವಿರಾರು ಜನ್ಮದ ಪಾಪ ಹೋಗೋದಾದರೆ, ಇನ್ನು ನಮ್ಮ ಅಪ್ಪನ ಸ್ಮರಣೆ ಮಾಡಿದ್ರೆ ಸಾವಿರಾರು ಕೋಟಿ ಜನ್ಮದ ಪಾಪ ಹೋಗುತ್ತೆ ಅನ್ನೋದರಲ್ಲಿ ಏನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಅದಕ್ಕೆ ಹರತಿ ಪಾಪಾನಿ ದುಷ್ಟಚಿತ್ತೈರಪಿ ಸ್ಮೃತಃ ಅನಿಚ್ಚಯಾಪಿ ಸಂಸ್ಪೃಷ್ಟೋ ದಹತ್ಯೇವ ಹಿ ಪಾವಕಃ. ಸುಟ್ಟು ಬೂದಿ ಆಗುತ್ತಂತೆ ನೋಡ್ರಿ ಪಾಪಗಳು. ಹೇಗೆ ಅಂದರೆ, ಪರಮಾತ್ಮನ ಸ್ಮರಣೆ, ಅಜ್ಞಾನ ಇದೆ ನಮಗೆ, ಅಜ್ಞಾನದಿಂದನೂ ಕೂಡ ಕೃಷ್ಣ ಅಂದರೂ ಪಾಪ ಪರಿಹಾರ ಆಗುತ್ತೆ. ಹೇಗೆ ಅಂತಂದರೆ, ಅನಿಚ್ಛಯಾಪಿ ಸಂಸ್ಪೃಷ್ಟ ಧಗತ್ಯವ ಹಿ ಪಾವಕಃ. ಗೊತ್ತಿದ್ದು ಮುಟ್ಟಿದರೂ ಅಗ್ನಿ ಸುಡುತ್ತೆ, ಗೊತ್ತಿಲ್ಲದೆ ಮುಟ್ಟಿದರೂ ಸುಡುತ್ತೆ. ಹಾಗೆ ಭಗವಂತನ ಜ್ಞಾನ ಇಲ್ಲದ್ರೂ ಕೃಷ್ಣ ಅಂದರೂ ದೇವರು ಪರಿಹಾರ ಮಾಡ್ತಾನೆ, ಜ್ಞಾನ ಇಟ್ಕೊಂಡು ಮಾಡಿದ್ರೂ ಪರಿಹಾರ ಮಾಡ್ತಾನೆ. ಆದರೆ ಜ್ಞಾನ ಇಟ್ಕೊಂಡು ಮಾಡಿದಾಗ ಹೆಚ್ಚು ಪಾಪ ಪರಿಹಾರ ಆಗುತ್ತೆ ಅನ್ನೋ ತಾತ್ಪರ್ಯ. ಆದಮೇಲೆ ಕಿಂಕರೇಭ್ಯೋ ಯಮಪ್ರಾಹ. ನೋಡ್ರಿ, ಆನಯದ್ದಂ ನಾಸ್ತಿಕಂ ಜನಂ. ಡಂಗೂರ ಸಾರ್ತಾರೆ ಯಮದೇವರು. ಯಮದೂತರನ್ನು ಕೂಡಿಸ್ಕೊಂಡು ಹೇಳ್ತಾರೆ ಪಾಠ ಯಮದೇವರು. ಯಾರನ್ನ ಕರ್ಕೊಂಬರಬೇಕು, ಯಾರನ್ನ ಕರ್ಕೊಂಬರಬಾರ್ದು, ಇವ್ರನ್ನೆಲ್ಲ ಕರ್ಕೊಂಬರಬೇಡ್ರಿ ಅಂದರು. ಕರ್ಕೊಂಬರೋ ಲಿಸ್ಟ್ ಬೇರೆ ಇದೆ, ಕರ್ಕೊಂಬರದೇ ಇರೋ ಲಿಸ್ಟ್ ಇದೆ. ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣ ದಾಮೋದರಂ ವಾಸುದೇವಂ ಹರಿಂ ಶ್ರೀಧರಂ ಮಾಧವಂ ಗೋಪಿಕಾ ವಲ್ಲಭಂ ಜಾನಕೀನಾಯಕಂ ರಾಮಚಂದ್ರಂ ಭಜೆ ಕಮಲನಯನ ವಾಸುದೇವ ವಿಷ್ಣೋ ಧರಣೀಧರಾಚ್ಯುತ ಶಂಖಚಕ್ರಪಾಣೆ ಭವಶರಣಮಿತೀರಯಂತೀಗೆ ವೈ ತ್ಯಜ ಭಟ ದೂರತರೇಣ ತಾನ ಪಾಪಾನ್. ತಾನ್ ಯಾರ್ಯಾರನ್ನ ಕರಿಬೇಕು ಲಿಸ್ಟ್ ಕೊಡ್ತಾರೆ. ಇದನ್ನು ಇನ್ನೂ ಸುಂದರವಾಗಿ ಗರುಡ ಪುರಾಣದ ಮಾತುಗಳನ್ನೇ ಟ್ರಾನ್ಸ್ಲೇಟ್ ಮಾಡಿಕೊಟ್ಟಿದ್ದಾರೆ ಪುರಂದರದಾಸರು. ಜಿಕ್ವಾನವಕ್ತಿ ಭಗವದ್ಗುಣನಾಮಧೇಯಂ. ಇವೆಲ್ಲ ಭಾಗವತದಲ್ಲಿದೆ, ಹರಿವಂಶದಲ್ಲಿದೆ, ಗರುಡ ಪುರಾಣದಲ್ಲೂ ವಿಷ್ಣು ಪುರಾಣದಲ್ಲೂ ಇದೆ. ಈಗ ಸೇಮ್ ಶ್ಲೋಕಗಳೇ ಅಲ್ಲ ಹಾಕಿದ್ದಾರೆ. ಜಿಕ್ವಾನವಕ್ತಿ ಭಗವದ್ಗುಣನಾಮಧೇಯಂ ಚೇತಶ್ಚ ನ ಸ್ಮರತಿ ತಚ್ಚರಣಾರವಿಂದಂ ಕೃಷ್ಣೋ ನೋ ನಮತಿ ಯಚ್ಚಿರ ಏಕದಾಪಿ ತಾನ್ ಆನಯದ್ಧಂ ಅಸತಃ ಅಕೃತ ವಿಷ್ಣು ಕೃತ್ಯಾನ್. ಇದರ ಶ್ಲೋಕಗಳ ತಾತ್ಪರ್ಯನೇ ಪುರಂದಾಸರು ಹೇಳಿಬಿಟ್ಟಿದ್ದಾರೆ. ತಾನ್ ಆನಯದ್ಧಂ ಅಸತಃ ವಿಮುಖಾನ್ ಮುಕುಂದ ಪಾದಾರವಿಂದ ಮಕರಂದ ಶಾಂತ ಅಜಸ್ರಂ. ಅವ್ರಿಗೆ ಮುಲಾಜಿಲ್ದೆ ಹೊಡೆದು ಹೇಳ್ಕೊಂಬರ್ರಿ ಅಂತಾರೆ. ಯಮ ತನ್ನ ಪುರದಿ ಸಾರಿದನು
ನುಡಂಗುರವ ನಮ್ಮ ಕಮಲನಾಭನದಾಸರ ಮುಟ್ಟದಿರೋ ಎಂದು ಯಮನು ಸಾರಿದನುಡಂಗುರವ ನಮ್ಮ ಕಮಲನಾಭನ ದಾಸರ ಮುಟ್ಟದಿರೋ ಎಂದು ನಮ್ಮ ಕಮಲನಾಭನ ದಾಸರ ಮುಟ್ಟದಿರೋ ಎಂದು. ನಮ್ಮ ಕಮಲನಾಭನ ದಾಸರು ಹೇಗಿರ್ತಾರೆ ಅದನ್ನು ಹೇಳ್ತಾರೆ. ಭುಜದೊಲೊಪ್ಪುವ ಶಂಖಚಕ್ರ ಮುದ್ರಾಂಕಿತ ನಿಜದ್ವಾದಶ ನಾಮ ಧರಿಸಿಪ್ಪರ. ಭುಜದಲೊಪ್ಪುವ ಶಂಖಚಕ್ರ ಮುದ್ರಾಂಕಿತ ನಿಜದ್ವಾದಶ ನಾಮ ಧರಿಸಿಪ್ಪರ. ತ್ರಿಜಗವಂದಿತ ತುಳಸಿ ಮಾಲೆಯ ಧರಿಸಿದವಗೆ ಕೆಣಕದೆ ಬನ್ನಿರೆಂದು ಯಮನು ಸಾರಿದನುಡಂಗುರವ ನಮ್ಮ ಕಮಲನಾಭನ ದಾಸರ ಮುಟ್ಟದಿರೋ ಎಂದು. ತಾಳದಂಡಿಗೆ ನೃತ್ಯಗೀತ ಸಮ್ಮೇಳದಿ ಉಳಿಗವನು ಮಲ್ಪ ಹರಿದಾಸರ ಕೇಳುತ್ತಲೇ ಕರವೆತ್ತಿ ಮುಗಿದು ಯಮನಾಳುಗಳೆಂದು ಹೇಳದೆ. ನೋಡ್ರಿ, ಯಮದೇವರು ಹೇಳ್ತಾರಂತೆ, ಯಾರು ಕೃಷ್ಣ ಹರೇ ನಾರಾಯಣ ಅಂತಾರೋ ಅವ್ರಿಗೆ ದೂರದಿಂದ ಕೈ ಎತ್ತಿ ನಮಸ್ಕಾರ ಮಾಡಿ ಈ ಕಡೆ ಬಂದ್ಬಿಡಿ, ನಿಮ್ಮ ಕೈಲಿ ಹೋಗೋಕ್ಕಾಗಲ್ಲ ಅವ್ರ ಹತ್ರ. ತಾಳದಂಡಿಗೆ ನೃತ್ಯಗೀತ ಸಮ್ಮೇಳದಿ ಊಳಿಗವನು ಮಲ್ಪ ಹರಿದಾಸರ ಕೇಳುತ್ತಲೇ ಕರವೆತ್ತಿ ಮುಗಿದು ಯಮನಾಳುಗಳೆಂದು ಹೇಳದೆ ಬನ್ನಿರೆಂದು ಯಮನು ಸಾರಿದನುಡಂಗುರವ ನಮ್ಮ ಕಮಲನಾಭನ ದಾಸರ ಮುಟ್ಟದಿರೋ ಎಂದು. ಯಮದೂತರಂದರು, ಸ್ವಾಮಿ ಬರೀ ನಮಗೆ ರಜಾ ಹೇಳ್ತಾ ಇದ್ದೀರಿ, ಡ್ಯೂಟಿ ಹೇಳ್ರಿ ಅಂದರು. ಇನ್ನು ಮುಂದಿಂದೆಲ್ಲ ಡ್ಯೂಟಿನೇ ಅಂದರು. ಇನ್ನು ಮುಂದೆ ಹೇಳೋದೆಲ್ಲ ಡ್ಯೂಟಿನೇ. ಏನು? ಮಾತಾಪಿತರ ದುರ್ಮತಿಯಿಂದ ಬೈಯುವ ಪಾತಕರ, ಪರದ್ರೋಹಿಗಳ ಪರಧನಗಳ ಅಪಹರಿಸುವರ, ಅರವಣಿಕಾರರ ಬಾಯೊಳು ಅರಗನು ಸುರಿದು ಕೊಲ್ಲಿರೆಂದು ಸಾರಿದನು ಯಮನುಡಂಗುರವ. ಇಲ್ಲಿ ಮುಂದಂತಾರೆ ಅವರು, ನೀತಿಯ ನರಿಯದ ನರರ ಸ್ತುತಿಸುವರ ಘಾತಿಸಿ ಎಳತಂದು ಕಡಿದು ಕೊಲ್ಲಿರೆಂದು ಯಮನು ಸಾರಿದನು. ನೀತಿಯ ನರಿಯದ ನರರ ಸ್ತುತಿಸುವರ, ಕೆಲವರು ಹೊಗಳಕ್ಕೆ ಕುತ್ಕೊಂಡ್ಬಿಟ್ರು ಅಂದರೆ ಅಮ್ಮೋ ಮೋ ಮೋ ಮೋ, ನೀವೇನ್ರಿ ರಾಘವೇಂದ್ರ ಸ್ವಾಮಿಗಳು ಬೇರೆ ಅಲ್ಲ, ನೀವು ಬೇರೆ ಅಲ್ಲ ಅಂದ್ಬಿಡೋದು. ಇಂಥ ಹುಚ್ಚು ಕೆಲವರು ನೋಡಬೇಕು. ಕೆಲವರಿಗೆ ಒಂದು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಕೆಲವರಿಗಿರುತ್ತೆ. ನಾನು ಮಹಾಜ್ಞಾನಿ ಅಂತ ಖಾಲಿ ಡಬ್ಬಿ, ಅದು ಒಳಗೇನಿಲ್ಲ. ನಾನು ಸಿಕ್ಕಾಪಟ್ಟಿ ಮಹಾನುಭಾವ ಅನ್ನೋ ಭ್ರಾಂತಿ ನಮಗೆ ಸಾಧನೆಗೆ ಅಡ್ಡು ಬರ್ತದೆ. ಯಾವಾಗಲೂ ನಾನು ಶ್ರೇಷ್ಠ ಅನ್ನೋದು ಎಲ್ಲಿ ಬಂತೋ ಅಲ್ಲಿ ಬಿತ್ತು ಸಾಧನೆ ಅಂತ ಅರ್ಥ. ಬ್ರಹ್ಮದೇವರಂತಾರಲ್ರಿ, ಬ್ರಹ್ಮದೇವರಂತಾರೆ, ಅಪರಾಧಿ ಸಹಸ್ರಾಣಿ ಕರ್ಯಂತೆ ಅಹನಿಶಮ್ಮಯ ತಾನಿ ಸರ್ವಾಣಿ ಮೇ ದೇವ ಕ್ಷಮಸ್ವ ಮೇ. ಹೇ ಪುರುಷೋತ್ತಮ, ನಾನು ತುಂಬ ಪಾಪ ಮಾಡ್ತೀನಪ್ಪ, ನನ್ನ ಕ್ಷಮ ಮಾಡಂತೂ ಬ್ರಹ್ಮದೇವರು ಕೇಳ್ತಾರೆ. ಪಾಪದ ಗಾಳಿ ಬರೋಂಗಿಲ್ಲ ಬ್ರಹ್ಮದೇವ್ರ ಹತ್ರ, ವಾಯುದೇವ್ರ ಹತ್ರ. ಅವರಂತಾರೆ, ಶ್ರೀಮದಾಚಾರ್ಯ ಅಂತಾರೆ, ಟೀಕಾಕೃತ್ಪಾದರು, ಪದ್ಮನಾಭ ನರಹರಿ ಮಾಧವಾಕ್ಷೋಪಿತೀರ್ಥರು, ವ್ಯಾಸರಾಜರು, ರಾಘವೇಂದ್ರ ಸ್ವಾಮಿಗಳು ಇವರೆಲ್ಲ ನಮಗೆ ತೋರಿಸಿಕೊಟ್ಟಿದ್ದಾರೆ. ವಿನಯ ತೋರಿಸ್ಬೇಕು ದೇವರಲ್ಲಿ. ಏನು ಟೀಕಾಕೃತ್ಪಾದರಂಥ ಮಹಾನುಭಾವರು, ನ ಶಬ್ದಾಬ್ದೋಗಾಢಾಹ ನ ಸ ನಿಗಮ ಚರ್ಚಾಸು ಚತುರಾಹ ನ ಸನ್ಯಾಯೇ ಪ್ರೌಢಾಹ ನ ಸ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಎಂಥ ಮಾತದು, ಎಲ್ಲ ಗೊತ್ತಿದೆ. ಇವತ್ತು ಜಗತ್ತಿನಲ್ಲಿ ಸುಧಾ ಪಂಡಿತರು ಅಂದರೆ ಒಂದು ಮಹತ್ವ ಇರುತ್ತೆ. ಅಂಥ ಸುಧಾ ಗ್ರಂಥ ರಚನೆ ಮಾಡಿದ ಟೀಕಾಕೃತ್ಪಾದರಿಗೆ ಎಂಥ ಜ್ಞಾನ ಇರೋಕ್ಕೆ ಸಾಧ್ಯ? ಅವರಂತಾರೆ ನನಗೇನು ಗೊತ್ತಿಲ್ಲ ಅಂತ. ನಮಗೆ ಏನೂ ಗೊತ್ತಿಲ್ಲ ಅನ್ನೋ ಜ್ಞಾನವೇ ಇಲ್ಲ. ಏನು ಶಾಲು ಓದ್ಕೊಂಡು ಹಿಂಗೆ ಹೆಗಲು ಕುಣಿಸಿದ್ದು ಮಹಾಪಂಡಿತರು ಅಂತ. ಕೆಲವ್ರಿಗೆ ಒಂದು ಭಾಳ ಅದು ಈ ಸುಪೀರಿಯಾರಿಟಿ ಕಾಂಪ್ಲೆಕ್ಸು, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು ಯಾರಿಗಿರುತ್ತೋ ಅವರ ಸಾಧನಕ್ಕೆ ಫುಲ್ ಸ್ಟಾಪ್ ಬಿತ್ತು ಅಂತಲೇ ಅರ್ಥ. ಎಲ್ಲಿ ತನಕ ನಾನು ಚಿಕ್ಕವನು ಅನ್ನೋ ಕಾನ್ಷಿಯಸ್ ಇರುತ್ತೋ ಅಲ್ಲಿ ತನಕ ನಿನಗೆ ದಾರಿ ಸಿಗುತ್ತೆ ಸಾಧನೆಗೆ. ನಾನು ಸಿಕ್ಕಾಬಟ್ಟಿ ಜ್ಞಾನಿ ಮಹಾನುಭಾವ ಅಂದ್ಯೋ ಬಿದ್ದಿ ನೀನು ಅಂತ ಅರ್ಥ. ಭಾಳ ಎಚ್ಚರಿಕೆ ಇರಬೇಕು. ಅದಕ್ಕೆ ಹೇಳಿದ್ದು, ನೀತಿಯ ನರಿಯದ ನರರ ಸ್ತುತಿಸುವರ ಯೋಗ್ಯತೆ ಯಾರಿಗೆಷ್ಟಿದೆ ಅಷ್ಟೇ ಹೇಳಬೇಕು, ಹೆಚ್ಚಿಗೆ ಹೇಳಬಾರ್ರಿ, ಕಮ್ಮಿನೂ ಹೇಳಬೇಡ್ರಿ. ಸಮಾನಾಂ ವಿಷಮಾ ಪೂಜಾ ವಿಷಮಾನಾಂ ಸಮಾ ತಥಾ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಹೆಚ್ಚು ಯೋಗ್ಯತೆ ಇದ್ದವರಿಗೆ ಚಿಕ್ಕದಾಗಿ ಹೇಳಿದ್ರೂ ಕೂಡ ಮಹಾಪಾಪ, ಚಿಕ್ಕದಾಗಿದ್ದವ್ರಿಗೆ ತುಂಬ ಜಾಸ್ತಿ ಹೇಳಿದ್ರು ಮಹಾಪಾಪ. ಇಬ್ಬರಿಗೂ ನರಕದಲ್ಲಿ ಕೂಡಿಸ್ತಾರೆ ಬಾಯಿಲ್ಲಿ ಅಂತ.
ಅದಕ್ಕೆ ಎಚ್ಚರಿಕೆ ಇರಬೇಕು. ಬ್ರಹ್ಮಚಾರಿ ಆದರೂ ಅಷ್ಟೇ, ಗೃಹಸ್ಥನಾದರೂ ಅಷ್ಟೇ, ವಾನಪ್ರಸ್ಥನಾದರೂ ಅಷ್ಟೇ, ಸನ್ಯಾಸಿ ಆದರೂ ಅಷ್ಟೇ, ಮೂಲಾಚೆ ಇಲ್ಲ. ಏನು ಅಂದರೆ, ಒಂದು ಜಾಗದಲ್ಲಿ ಒಬ್ಬ ಪಂಡಿತ ಇದ್ದ. ನಾನು ಸ್ವಾಮಿಗಳ ಮಗ, ನಾನು ವಿಶಿಷ್ಟ ಜ್ಞಾನಿ ಅನ್ನೋ ಭ್ರಾಂತಿ. ಎದಿಸಿ ಹೇಳಿದ್ರೆ ಒಂದು ಅಕ್ಷರ ಇರಲ್ಲ ಅಂಥವ್ರಿಗೆ. ಆದರೆ ಏನು ಶಾಲು ಹೊದ್ಕೊಂಡು ಜಬರ್ದಸ್ತ್ ಮಾಡ್ಕೊಂಡು ಓಡಾಡ್ತಾರೆ ಜನಗಳಿಗೆ. ಈ ಸ್ವಾಮಿಗಳ ಮಕ್ಕಳು ಏನು ಕೋಡ, ಹಾಂ ಇರಲಿ, ಸ್ವಾಮಿಗಳ ಮಕ್ಕಳು. ಅವ್ರ ಜೊತೆಗೆ ಒಂದು 8-10 ಜನ ಇದ್ದರು, ಮೂರ್ಖ ಶಿಖಾಮಣಿ ಸಾರ್ವಭೌಮ ಚಕ್ರವರ್ತಿಗಳು. ಆಚಾರ, ಏನು ಆಚಾರ, ಓಹೋ, ಆ ಆಚಾರ್ಯಗೋ ಎದಿಸಿ ಹೇಳಿದ್ರೆ 2 ಅಕ್ಷರ ಇಲ್ಲ. ನಾನು ಮಹಾಜ್ಞಾನಿ, ಸ್ವಾಮಿಗಳ ಮಗ, 2 ಕ್ವಾಲಿಫಿಕೇಷನ್. ಇವು 10 ಮೂರ್ಖಗಳಿದ್ವಲ್ಲ, ಈ 10 ಮೂರ್ಖಗಳು ಅವ್ರ ಜೊತೆಗೆ ಆಚಾರ ಜೊತೆಗೆ ಇದ್ವು. ಅಂತೂ ಇಂತೂ ದೇಹ ಅನಿತ್ಯ. ಈ 10 ಜನ ಸತ್ತು ನರಕಕ್ಕೆ ಕೊಟ್ಟೋದ್ರು. ನರಕದಲ್ಲಿ ಯಮದೂತರು ಪಾಶ ಹಾಕಿ ಎಳೆದ್ರು ಒಳಗೆ ಹೋಗಿ ನೋಡ್ತಾರೆ, ಈ ಆಚಾರ ಅಲ್ಲೇ ಕೂತಿದ್ರು. ಅಡಡಡಡಡಡ ಅಂದ್ರೆ ಅವರು, ಅಲ್ಲ ಏನು ಆಚಾರ್ಯ ನೀವು ಇಲ್ಲಿ ಬಂದುಬಿಟ್ಟಿರಿ, ಮೆಲ್ಲಕ್ಕೆ ಮಾತಾಡು, ಒಳಗಡೆ ಸ್ವಾಮಿಗಳು ಕೂತಿದ್ದಾರೆ ಅಂದವನು. ಲೌಕಿಕವಾಗಿ ನೀನು ಏನೇ ಫೋರ್ಸ್ ಕೊಟ್ಟರೂ ಕೂಡ ನೀನು ಮಾಡಿದ ಪಾಪದ ಫಲ ಅಲ್ಲಿ ಉಣ್ಬೇಕಾಗ್ತದೆ. ಎಚ್ಚರಿಕೆ ಇರಬೇಕು ನಮಗೆ. ಸನ್ಯಾಸಿ ಆದರೆ ಎಲ್ಲ ಆಶ್ರಮಕ್ಕಿಂತ ಶ್ರೇಷ್ಠವಾದ ಆಶ್ರಮ ಅಷ್ಟೇ ಹೊರತು, ಸನ್ಯಾಸಿ ಆದಷ್ಟೇ ಏನು ಪುಷ್ಪಕ ವಿಮಾನ ಬಂದು ಕೂತ್ಕೊಂಡ್ಬಿಟ್ಟು ವೈಕೊಂಡು ಕರ್ಕೊಂಡು ಹೋಗಲ್ಲ, ಮಾಡಬಾರ್ದು. ಮಾಡಿದ್ರೆ ಸನ್ಯಾಸಿಗಳಿಗೆ ಮುಖ್ಯವಾಗಿ ಬೇಕಾಗಿರೋದು ದಯ, ಕ್ಷಮಾಗುಣ, ಪ್ರೀತಿ, ಅಂತಃಕರಣ. ಯಾರಲ್ಲೂ ದ್ವೇಷ ಮಾಡಬಾರ್ದು. ಬರೀ ಜೀವನ ಪರ್ಯಂತ ಬರೀ ದ್ವೇಷನೇ ಮಾಡ್ತೀನಿ ಅನ್ನೋ ಅವನೇ ಸನ್ಯಾಸಿ ಆಗ್ತಾನೆ ಅಲ್ವಾ? ಗೃಹಸ್ಥನೇ ವಾಸಿ ಅಲ್ವಾ? ಅದಕ್ಕೋಸ್ಕರವಾಗಿ ಸರ್ವಾತ್ಮನ ಯಾಕೆ ಹೇಳಕೊಟ್ವಿ ಅಂದರೆ, ಯಾವ ವರ್ಣ ಆದರೂ ಅಷ್ಟೇ, ಯಾವ ಆಶ್ರಮ ಆದರೂ ಅಷ್ಟೇ, ಪರಮಾತ್ಮ ಯಾವ ವರ್ಣ ಆಶ್ರಮಗಳನ್ನು ಲೆಕ್ಕಕ್ಕೆ ಹಿಡಿಯಲ್ಲ. ಅವನು ಪ್ರಾಮಾಣಿಕವಾಗಿದ್ದಾನೆ, ಹತ್ರ ಎಳಿತಾನಷ್ಟೇ. ಡ್ರೆಸ್ ಚೇಂಜ್ ಆಗಿಬಿಟ್ರೆ ನಾವು ಮಹಾನುಭಾವರಾಗಲ್ಲ. ಏನೀಗ ರಾಮದೇವ್ರ ವೇಷ ಹಾಕಿದವರಲ್ಲ ರಾಮದೇವ್ರ, ಹನುಮಂತ ದೇವ್ರ ವೇಷ ಹಾಕಿದವರಲ್ಲ ಹನುಮಂತ ದೇವ್ರ. ವೇಷ ಅಷ್ಟೇ, ನಾವು ವೇಷದಲ್ಲೇ ಇರೋದು. ಅದಕ್ಕೆ ಮಧ್ವಜದಲ್ಲಿ ಇನ್ನೊಂದು ಪ್ರಮಾಣ ಇದೆ, ಏನು ಗೊತ್ತಾ? ಅದೊಂದು ಹೇಳಿ ಮುಂದೆ ಹೋಗೋಣ. ಮಧ್ವಾಚಾರ್ಯರು ಬದ್ರಿ ಯಾತ್ರೆ ಮುಗಿಸ್ಕೊಂಡು ಕುರುಕ್ಷೇತ್ರಕ್ಕೆ ಬರ್ತಾರೆ. ಕುರುಕ್ಷೇತ್ರಕ್ಕೆ ಬಂದಾಗ ಶ್ರೀಮದಾಚಾರ್ಯರು ಎಲ್ಲ ಜೊತೆಗೆಲ್ಲ ಶಿಷ್ಯರುಗಳಿದ್ದರು. ಆ ಕುರುಕ್ಷೇತ್ರದಲ್ಲಿ ಒಬ್ಬ ಋಷಿ ದೂರದಲ್ಲಿ ಹಿಂಗೆ ಊದು ಗಡ್ಡ ಬಿಟ್ಕೊಂಡು ಎಲ್ಲ ಸನ್ಯಾಸಿ ವೇಷ ಹಾಕ್ಕೊಂಡು ಜಪ ಮಾಡ್ತಾ ಕೂತಿದ್ದ ಒಬ್ಬನು. ಈ ಶಿಷ್ಯರುಗಳೆಲ್ಲ ಯಾರೋ ಆಚಾರ ಕೂತಿದ್ದಾರೆ, ಯಾರೋ ಪಂಡಿತರು ಕೂತಿದ್ದಾರೆ, ಯಾರೋ ಜ್ಞಾನಿಗಳು ಕೂತಿದ್ದಾರೆ, ಋಷಿಗಳು ಕೂತಿದ್ದಾರೆ ಅಂತ ಇವ್ರು ಅನ್ಕೋಬೇಕು. ಶ್ರೀಮದಾಚಾರ ಅಂದರು, ನೀವೇನು ಅನ್ಕೊಂಡಿರಿ ಅದು ಬಿಡ್ರಿ ಮೊದಲು ಅಂದರು. ಅವನು ಕೂತಿರೋನು ದೊಡ್ಡ ಹಳಾಯಿ ಟೋಪಿ ಅವನು ಅಂದರು ಅವರು. ವೇಷ ಮಾತ್ರ ಸನ್ಯಾಸಿ ವೇಷದಲ್ಲಿದ್ದಾನೆ, ಋಷಿಗಳ ವೇಷದಲ್ಲಿದ್ದಾನೆ, ಗಡ್ಡ ಬಿಟ್ಕೊಂಡಿದ್ದಾನೆ, ನೋಡೋರ ಕಣ್ಣಿಗೆ ಮಹಾ ಸನ್ಯಾಸಿ ಅಂತ ತೋರಿಸ್ಕೊತಾ ಇದ್ದಾನೆ. ಆದರೆ ಅವನು ಯಾರು ಗೊತ್ತಾ? ಭಾವಿಮಾರೀಚ ದೃಗ್ಭಿಹಿ. ಮುಂದಿನ ಕಲ್ಪದಲ್ಲಿ ರಾಮಾಯಣ ಕಾಲಕ್ಕೆ ಬಂಗಾರ ಜಿಂಕೆ ವೇಷ ಹಾಕ್ಕೊಂಬಂದು ಸೀತಾದೇವಿಗೆ ಮೋಸ ಮಾಡಬೇಕು ಅಂತ ಬರುವ ಮಾರೀಚನೇ ಇವನು. ನೆಕ್ಸ್ಟ್ ಅಡ್ವಾನ್ಸ್ ಮಾರೀಚ. ಆ ಮಾರೀಚನಾಗಿ ಹುಟ್ಟಿದ ಮೇಲೆ ನಾನು ಸೀತಾದೇವಿಗೆ ರಾಮದೇವರಿಗೆ ದ್ರೋಹ ಮಾಡಲಿಕ್ಕೆ ಶಕ್ತಿ ಬೇಕು ಅಂತ ಹೇಳಿ ತಪಸ್ಸು ಕೂತಿದ್ದಾನೆ ಅಯೋಗ್ಯ. ಅವನು ನೋಡಿಬಿಟ್ಟು ಯಾರೋ ಮಹತ್ವ ಅಂತ ಹೋಗಿ ನಮಸ್ಕಾರ ಮಾಡಿಬಿಟ್ಟಿರಿ. ಇವಾಗೆಲ್ಲ ಜಗತ್ತು ಹಾಗೆ ಇರೋದು. ಏನೋ ರಾಜ ಟಿ ವಿ ರಾಜಗಾಂಭೀರ್ಯ ತೋರಿಸ್ಬಿಡೋದು, ಒಳಗಡೆ ಖಾಲಿ ಡಬ್ಬಿ. ನೋಡೋರ ಕಣ್ಣಿಗೆ ದೊಡ್ಡವರು ಗಲ್ಲ ಬಡ್ಕೊಂಡಿದ್ದು ತಲೆ ಬಡ್ಕೊಂಡಿದ್ದೆ. ಪ್ರಾಮಾಣಿಕರಾಗಿರಬೇಕು. ಪ್ರಾಮಾಣಿಕತನ ತೋರಿಸೋದಲ್ಲ, ಪ್ರಾಮಾಣಿಕವಾಗಿರ್ಬೇಕು ನಾವು. ಹೌದೌದು. ಆ ಪ್ರಾಮಾಣಿಕತನ ಇಲ್ಲ ಅಂದರೆ ಮಾರ್ಕ್ಸ್ ಇಲ್ಲ, ಫೇಲೇ. ನೋಡೋರ ಕಣ್ಣಿಗೆ ಮೋಸ ನಿಮಗೆ ನಾನು ಮೋಸ ಮಾಡ್ತೀನಿ, ನನಗೆ ನಾನು ಮೋಸ ಮಾಡ್ಕೊತಿರೋದು ನಿಮಗಲ್ಲ. ಬೂಟಾಟಿಕೆ. ಅದಕ್ಕೆ ಬಳ್ಳಾರಿ ಕಡೆಗೆ ಒಂದು ಗಾದೆ, ಬೂಟಾಟಿಕೆ ದಾಸಂಗೆ ಮೈಯೆಲ್ಲ ನಾಮ ಅಂತ. ನೋಡೋರಿಗೆ ನಾಮ ತೋರಿಸೋದಷ್ಟೇ, ಒಳಗಡೆ ಏನಿಲ್ಲ. ಅದಕ್ಕೋಸ್ಕರ ಅದಕ್ಕೆ ಆ ನಾಮ ಬಿಡ್ರಿ, ಈ ನಾಮ ಹಿಡ್ಕೊಳ್ರಿ, ಹರಿನಾಮ ಹಿಡ್ಕೊಳ್ರಿ. ಈ ಹರಿನಾಮದಿಂದ ಎಲ್ಲ ನಾಮಗಳು ಸಿಗ್ತಾವೆ ನಮಗೆ. ಅದಕ್ಕಿಲ್ಲ ಅಂತ ನೋಡಿ, ತಸ್ಮಾ ಸಂಕೀರ್ತನಂ ವಿಷ್ಣೋ ಜಗನ್ಮಂಗಲಂ ಅಂಹಸ. ಅಂಹಸ ಅಂದರೆ ಪಾಪಗಳ ಬೆಟ್ಟ. ಪಾಪಗಳ ಬೆಟ್ಟನೇ ಸುಟ್ಟು ಹೋಗುತ್ತಂತೆ ಹರಿ ನಾರಾಯಣ ಅಂದರೆ. ಪ್ರಾಯಶ್ಚಿತ್ತಾನಿ ಜೀರ್ಣಾನಿ ನಾರಾಯಣ ಪರಾಂಗುಖಃ. ಯಾರು ಪರಮಾತ್ಮನ ವಿರುದ್ಧವಾಗಿರ್ತಾರೋ ಅವರನ್ನು ಒದ್ದೆಳ್ಕೊಂಬರ್ರಿ. ಅನ್ಯದೈವ ಅನ್ಯ ಮಂತ್ರ ತಂತ್ರವ ಬಿಟ್ಟು ಪನ್ನಗ ಶಯನನೇ ಗತಿಯನ್ನುತ
ಉನ್ನತ ಪುರಂದರ ವಿಠ್ಠಲರ ಭಜಿಪ ಪ್ರಪನ್ನರುಗಳ ಕೆಣಕದೇ ಬನ್ನಿರೆಂದು ಯಮನು ಸಾರಿದನುಡಂಗುರವ. ಕೃಷ್ಣನಾಮ್ನಾನ ನರಕಂ ಪಶ್ಯಂತಿ ಕಥಕಿಲ್ಭಷಾಹ. ಕೃಷ್ಣ 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 ಅಂದವ್ರಿಗೆ ಅವ್ರ ಪಾಪ ಎಲ್ಲ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಹೋಗುತ್ತೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಸೆಕೆಂಡ್ಸು. ಅಲ್ಲಂತಾರೆ ಯಮಂ ಚ ತದ್ಭಟಾಂಶ್ಚೈವ ಸ್ವಪ್ನೇಪ ನಕದಾಚನ. ಯಮದೇವರಾಗಲಿ, ಯಮದೇವರಿಗೆ 2 ರೂಪ ಇದೆ. ಧರ್ಮರಾಜ ಅಂತ ಒಂದು ರೂಪ, ಯಮ ಅಂತ ಒಂದು ರೂಪ. ಯಮನ ರೂಪ ಯಾರಿಗೆ ಕಾಣಿಸುತ್ತೋ ಅವನು ಪಾಪಿಷ್ಟ ಅಂತ ಅರ್ಥ. ಯಮನ ರೂಪ ಕಾಣಿಸ್ದೆ ಧರ್ಮರಾಜನ ರೂಪ ಕಾಣಿಸ್ತು ಅಂದರೆ ಅವನು ಪುಣ್ಯಾತ್ಮ ಅಂತ ಅರ್ಥ. ಪುಣ್ಯಾತ್ಮನಿಗೆ ಧರ್ಮರಾಜ, ಅದಕ್ಕೆ ಮಹಾಭಾರತದ ಧರ್ಮರಾಜನ ನೋಡ್ರಿ, ಪುಣ್ಯಾತ್ಮರಿಗೆ ದರ್ಶನ ಕೊಡುವ ರೂಪ ಅದು. ಪಾಪಿಷ್ಟರಿಗೆ 32 ಭುಜಗಳಿಂದ ಸಮಗ್ರವಾದ ಆಯುಧಗಳನ್ನು ಧರಿಸಿ ಕಾಡಿಗೆ ಪರ್ವತದಂತೆ ಇದ್ದು ಭಯಂಕರ ಕೋರೆ ಹಲ್ಲು ಆಯುಧ ಹಿಡ್ಕೊಂಡು ನಿಂತಿದ್ರೆ ಆ ಯಮದೇವ್ರನ್ನ ನೋಡೇ ನನ್ನ ಕತೆ ಮುಗಿತು ಅಂದ್ಕೊತಾ ಇರ್ತಾನಂತವನು ಅಂತ. ನಾವೆಲ್ಲ ಅದನ್ನು ನೋಡಲ್ಲ. ನೀವೇನು ಗಾಬರಿ ಆಗಬೇಡ್ರಿ. ಪಿ ಪಿ ಲೇಔಟ್ ಮಠಕ್ಕೆ ಯಾರ್ಯಾರು ಗರುಡ ಪುರಾಣ ಕೇಳಕ್ಕೆ ಬಂದಿರೋ ಅವ್ರಿಗೆ ಆ ಭಯ ಇಲ್ಲ. ಇಲ್ಲಿ ಅಂತಲ್ಲ, ನೀವು ಎಲ್ಲಿ ಕೇಳ್ತೀರೋ ಅಲ್ಲಿ ಭಯ ಇಲ್ಲ ಅಂತ ಅರ್ಥ. ಅದಕ್ಕೋಸ್ಕರವಾಗಿ ಅತಃ ಸ್ಮರೇತ್ ಮಹಾವಿಷ್ಣೋರ್ನಾಮ ಪೌಘನಾಶನಂ. ವಿಷ್ಣೋರ್ನಾಮ ಅಂದರೆ ವಿಷ್ಣು ಸಹಸ್ರನಾಮವನ್ನು ನಿತ್ಯ ಪಾರಾಯಣ ಮಾಡಬೇಕು. ಗೀತಾ ಭಗವದ್ಗೀತಾ ಸಹಸ್ರನಾಮಾನಿ ವಿಷ್ಣು ಸಹಸ್ರನಾಮ ಪಠೇತ್ವಾ ಶೃಣಿಯಾದಪಿ. ಅದನ್ನು ಪಾರಾಯಣನೂ ಮಾಡಬೇಕು, ಬೇರೆಯವರು ಪಾರಾಯಣ ಮಾಡಿದ್ದು ಕಿವಿಯಿಂದನೂ ಕೇಳಬೇಕು. ಆಮೇಲೆ ಏಕಾದಶಿ ವ್ರತವನ್ನು ಮಾಡಬೇಕು. ಗೀತಾ ಗಂಗಾ ಅಂಬು ತುಳಸಿ ದಳಂ ಇದೆಲ್ಲ ಸೇವಿಸಬೇಕು. ವಿಷ್ಣೋ ಪಾದಾಂಬುನಾಮಾನಿ ಮರಣೆ ಮುಕ್ತದಾನಿ ಚ. ಕಡೇ ಪಕ್ಷ ದಿನಕ್ಕೆ 18 ದಳ ತುಳಸಿ ದಳ ತಿನ್ನಬೇಕಂತೆ. 18 ವಡೆ ತಿಂತೀವಿ ಬೇಕಾದ್ರೆ ಅಷ್ಟೇ ನಾವು. ತುಳಸಿ 18 ತುಳಸಿ ದಳ ಮಿನಿಮಮ್ ಹೊಟ್ಟೆಗೆ ಹೋಗ್ಬೇಕಂತೆ. ಪೂಜೆಗೆ ತುಳಸಿ ಇಲ್ಲ ಸ್ವಾಮಿ, ನೀವೇನು ಹೇಳ್ತೀರಿ? ಹೌದೌದು. ಅದಕ್ಕೆ ಅದರ ಬದಲು ಸಬ್ಸ್ಟ್ಯೂಟ್ ಏನಪ್ಪ ಅಂದರೆ 18 ವಡೆ. ಅದಕ್ಕೋಸ್ಕರವಾಗಿ ತುಳಸಿ ದಳ ದೇಹಕ್ಕೆ ಹೋಗಲೇಬೇಕು, ತುಳಸಿ ತಿನ್ನಲೇಬೇಕು ನಾವು. ಇರಲಿ, ಅದೆಲ್ಲ ಮಾಡಬೇಕು ಅಂದರು. ತತಃ ಸಂಕಲ್ಪಯೇದನ್ನಂ ಸಘ್ನತಂ ಚ ಸಕಾಂಚನಂ ಸವತ್ಸಾಧೇನುವೋ ಧ್ಯೇಯಾಹ. ಗೋದಾನವನ್ನು ಮಾಡಬೇಕಂತವಾಗ ತಂದೆಗೋಸ್ಕರನೋ ತಾಯಿಗೋಸ್ಕರನೋ ಅಲ್ಲಿ ಯಾರು ಹೋಗ್ತಾರೋ ಅವ್ರಿಗೆ ಗೋದಾನವನ್ನು ಮಾಡಬೇಕು. ಅಂತಕಾಲೇತು ಸತ್ಪುತ್ರ ಸರ್ವದಾನಾನಿ ದಾಪಯೇತ್ ಯತ್ತದರ್ಥಂ ಸುತೋ ಲೋಕೆ ಪ್ರಾರ್ಥ್ಯತೆ ಧರ್ಮಕೋವಿದೈ. ಎಲ್ಲ ಬ್ರಾಹ್ಮಣರನ್ನೆಲ್ಲ ಪ್ರಾರ್ಥನೆ ಮಾಡ್ಕೋಬೇಕು. ಸ್ವಾಮಿ, ನಮ್ಮ ತಂದೆ ಹೋಗ್ತಾ ಇದ್ದಾರೆ, ದಾನ ಕೊಡಬೇಕು, ಅದಕ್ಕೆ ಎಲ್ಲರೂ ದಾನಕ್ಕೆ ಬರಬೇಕು ಅಂತ. ತಂದೆ ಬದುಕಿದ್ದಾಗೆ ದಾನಗಳನ್ನು ಕೊಡಬೇಕು. ಹೋದ್ಮೇಲೆ ಕೊಡೋ ದಾನಗಳು ಬೇರೆ. ಬದುಕಿದ್ದಾಗೆ ತಂದೆ ಕೈಗೆ ಮುಟ್ಸಿ ದಾನ ಕೊಡಬೇಕು. ತಿಲದಾನ, ಲೋಹ ಒಳ್ಳೆ ಅಗ್ಗಿಷ್ಟಿಗೆ, ಹಿರಣ್ಯಂ ಒಂದು ಗೋಲ್ಡ್ ಬಿಸ್ಕೆಟು, ಆಮೇಲೆ ಕಾರ್ಪಾಸಹ ಹತ್ತಿ, ಲವಣಂ ಉಪ್ಪು, ಸಪ್ತಧಾನ್ಯಗಳನ್ನು ವಿಶೇಷವಾಗಿ ಕೊಡಬೇಕು. ಏನೋ ಆಮೇಲೆ ಅಂದರೆ ಆಮೇಲೆ ನವಗ್ರಹಗಳಲ್ಲಿ ಬರ್ತಾವಲ್ಲ ಅವು ಸಪ್ತಧಾನ್ಯಗಳು. ಅಂತಕಾಲೇ ಪ್ರದಾತವ್ಯಂ ಶೃಣುತಸ್ಯ ಸ ತತ್ಫಲಂ ಮಮ ಸ್ವೇದ ಸಮುದ್ಭೂತ ಪವಿತ್ರ ಸ್ತ್ರಿವಿಧಾಸ್ತಿಲಾ. 3 ರೀತಿಯಾದ ಎಳ್ಳು ಕೊಡಬೇಕಂತ ನೋಡ್ರಿ. ತಿಲಾಶ್ವೇತ ತಥಾ ಕೃಷ್ಣ ದಾನೇನ ಕಪಿಲಾಸ್ಥಿಲಾ. 3 ವೆರೈಟಿ ಎಳ್ಳಿದಾವಂತೆ. ಗೊತ್ತಾ? ಗೊತ್ತಿಲ್ಲ. ಒಂದು ಬಿಳಿ ಎಳ್ಳು, ಇನ್ನೊಂದು ಕರಿ ಎಳ್ಳು, ಇನ್ನೊಂದು ಯಾವ ಎಳ್ಳು? ಬ್ರೌನ್ ಕಲರ್ ಒಂದು ಎಳ್ಳಿರುತ್ತೆ, ಕಪ್ಪು ಕಲರ್ ಎಳ್ಳಿರುತ್ತೆ. 2 ಎಳ್ಳು. ಎಕ್ದಮ್ ಕಪ್ಪಗಿರುವಂಥ ಎಳ್ಳು ಇರ್ತದೆ, ಬ್ರೌನಿಷ್ ಆಗಿರುತ್ತೆ ಎಳ್ಳುಗಳು. ನೀವು ನೋಡಿರಿ, ಡಿಫ್ರೆನ್ಸ್ ಗೊತ್ತಾಗುತ್ತೆ. ಕರಿ ಎಳ್ಳು ಕೊಡ್ರಿ ಅಂದರೆ ಅವರ 2 ಒಂದೇ ಕೊಟ್ಬಿಡ್ತಾರೆ ಅಷ್ಟೇ ಅಂಗಡಿಯಲ್ಲಿ. ಅವ್ರಿಗೆ ಯಾವುದು ಲೋಡ್ ಬಂದಿರುತ್ತೋ ಅದು ಕೊಡ್ತಾರೆ ಅಷ್ಟೇ. ಆದರೆ ಕರಿ ಎಳ್ಳೇ ಬೇರೆ, ಬ್ರೌನ್ ಕಲರ್ ಇರೋ ಎಳ್ಳೇ ಬೇರೆ. ಬಿಳಿ ಎಳ್ಳು ಚಕ್ಕಲಿಗೆ ಅವಕ್ಕೆಲ್ಲ ಹಾಕ್ತಿರಲ್ಲ, ಚಿತ್ರಾನ್ನಕ್ಕೆ ಎಲ್ಲ ಹಾಗೆ. ಸಾಮಾನ್ಯ ಚಿತ್ರಾನ್ನಗಳಿಗೆ ಕಲಸನ್ನಗಳಿಗೆ ಕರಿ ಎಳ್ಳು ಹಾಕೋ ಪದ್ಧತಿ ಇಲ್ಲ, ಬಿಳಿ ಎಳ್ಳೆ ಥರ ಒಗ್ಗರಣೆಗೆ ಬಾಡಿಸಿ ಹಾಕೋದು. ಆದ್ದರಿಂದ 3 ರೀತಿಯಾದ ಎಳ್ಳುಗಳನ್ನು ದಾನ ಕೊಡುವುದರಿಂದ ಕಾಯೇನ ವಾಚ ಮನಸ 3 ರೀತಿಯಿಂದ ಮಾಡಿದ ಪಾಪಗಳೆಲ್ಲ ಹೋಗ್ತಾವೆ ಅಂತ ಹೇಳ್ತಾರೆ. ಆಮೇಲೆ ಮುಂದೆ ಬ್ರಹ್ಮಾದ್ಯಾ ಋಷಯೋ ದೇವಾಃ ಸಂಭ್ರಾತ ಸಭಾಸದಾಃ ಸ್ವರ್ಣದಾನೇನ ಸಂತುಷ್ಟಾಃ ಭವಂತಿ ವರದಾಯಕಾಃ. ನೋಡಿರಿ, ಚತುರ್ಮುಖ ಬ್ರಹ್ಮದೇವರಿಂದ ಹಿಡ್ಕೊಂಡು ಎಲ್ಲ ದೇವತೆಗಳು ಸ್ವರ್ಗಲೋಕದಲ್ಲಿ ಕೂತಿರ್ತಾರಂತೆ. ಇವರು ಒಂದೊಂದು ದಾನ ಕೊಡ್ತಾ ಇದ್ದರೂ ಕೂಡ ಬ್ರಹ್ಮಾದಿ ದೇವತೆಗಳು ಸಂತೋಷ ಪಡ್ತಾ ಇದ್ದಾರೆ. ಆ ಜೀವನನ್ನು ಮಾತ್ರ ಏನು ಮಾಡಬೇಡಪ್ಪ ಯಮ ಅಂತ ಬ್ರಹ್ಮದೇವರು ಹೇಳ್ತಾರೆ ಯಮದೇವರಿಗೆ. ಬ್ರಹ್ಮದೇವರ ರೆಕಮೆಂಡೇಷನ್ ಇದ್ದ ಮೇಲೆ ಇನ್ನೇನು ರೀ?
ಬ್ರಹ್ಮದೇವರೇ ಅಲ್ಟಿಮೇಟ್ ನಮಗೆ. ನಂತರನೇ ಲಕ್ಷ್ಮೀದೇವಿ ಪರಮಾತ್ಮ ಅಲ್ವಾ. ಬ್ರಹ್ಮದೇವರು ಹೇಳ್ತಾರೆ ತಸ್ಮಾದ್ದೇಯಂ ಸ್ವರ್ಣದಾನಂ ಪ್ರೇತೋದ್ಧರಣ ಹೇತವೆ. ಅದರಲ್ಲೂ ಶ್ರಾದ್ದದಲ್ಲಿ ಬೆಳ್ಳಿ ಬಂಗಾರ ದಾನ ದಂಡಿ ಕೊಡಬೇಕು ಅಂತ ಹೇಳ್ತಾರೆ ಇದ್ದವರು ಅಂತ ಅಂಡರ್ಸ್ಟುಡ್. ಬಂಗಾರ ಹೆಚ್ಚು ಕೊಡೋಕ್ಕಾಗದೇ ಇದ್ದರೂ ಬೆಳ್ಳಿನಾರು ಕೊಡಬೇಕು. ಅಯ್ಯೋ ಇವತ್ತಿನ ಕಾಸ್ಟ್ ಆಫ್ ಲಿವಿಂಗಿಗೆ ಬೆಳ್ಳಿ ಏನು ಕೊಡ್ತೀರಿ, ಬೆಳ್ಳಿ ಥರ ಹೊಳೆಯುವ ತಂಬಿಗೆ ತಂದು ಕೊಡ್ತೀವಿ ಅಷ್ಟೇ. ಅದನ್ನಾರು ಮಾಡಬೇಕು. ಸದ್ಯ ಸ್ಟೀಲ್ ತಂಬಿಗೆ ಕೊಡದೇ ಇದ್ದರೂ ಸಾಕಷ್ಟು, ಅದೇ ಉಪಕಾರ ನಮಗೆ. ಅದಕ್ಕೋಸ್ಕರ ಸ್ಟೀಲ್ ತಂಬಿಗೆ ಅಂದರೆ ಕಬ್ಬಿಣ ದಾನ ಕೊಡಬೇಕು ಅಂತಿದೆಯಲ್ಲ, ಅದಕ್ಕೆ ರಾಯರ ಮಠಕ್ಕೆ ಒಂದು 50 ಬಕೆಟ್ ತಂದು ಕೊಟ್ಬಿಟ್ರಿ, ಬಡಿಸ್ಲಿಕ್ಕೆ ಬೇಕಾಗತ್ತೆ ಅಷ್ಟೇ. ಹೆಂಗಿದ್ರೂ ಲೋಹದಾನ ಮಾಡಬೇಕು ಅಂತ ಶಾಸ್ತ್ರ ಇದೆ, ರಾಯರ ಸನ್ನಿಧಾನಕ್ಕೆ ಬೇಕು. ಈ ವಿಶೇಷ ಭಕ್ತರಿಗೆ ಭೋಜನ ಕಾಲಕ್ಕೆ ಬಡಿಸ್ಲಿಕ್ಕೆ ಐಟಮ್ಸ್ ಬೇಕಲ್ಲ, ಅದಕ್ಕೆ ಸ್ಟೀಲಿಂದು ಬಕೆಟ್ಗಳು, ಕೊಳಗಗಳು, ಮತ್ತೊಂದು ಏನೇನಿದೆ ಅದೆಲ್ಲ ಕೊಡಿಸ್ಬೋದು ವಿಶೇಷವಾಗಿ. ಆಮೇಲೆ ಸ್ವರ್ಣದಾನೇನ ಸಂತುಷ್ಟಾಹ. ಬಾ ತಿರುಗಿ ಮುರುಗಿ ಅದೇ ಹೇಳ್ತಾ ಇದ್ದಾರಪ್ಪ ಇವರು. ಬಂಗಾರ ಒಬ್ಬೊಬ್ಬರಿಗೆ ಒಂದೊಂದು ಬಿಸ್ಕೆಟ್ ಕೊಟ್ಟರೆ ಸಾಕು. ಪಾರ್ಲೇಜಿ ಅಲ್ಲ, ಗೋಲ್ಡ್ ಬಿಸ್ಕೆಟು. ಮತ್ತು ಅಲ್ಲಿಗೆ ಓದಿರಿ, ಹೆಂಗಿದ್ರು ಸ್ವಾಮಿಗಳು ಹೇಳಿದ್ದಾರೆ ಅಂತ ಸ್ವಾಮಿಗಳಿಗೆ ಒಂದು ತಂದು ಕೊಟ್ಬಿಡೋದು. ಆಮೇಲೆ ಕಾರ್ಪಾಸಸ್ಯ ತು ದಾನೇನ ದೂತೇಭ್ಯ ನ ಭಯಂ ಭವೇತ್. ಕಾರ್ಪಾಸ ಅಂದ್ರೇನು? ಹತ್ತಿ ಕೊಡಬೇಕು, ಇಲ್ಲ ಹತ್ತಿಯಿಂದ ಆಗಿರುವ ಪದಾರ್ಥಗಳು ಕೊಡಬೇಕು. ಹತ್ತಿಯಿಂದ ಏನೇನು ಪದಾರ್ಥ ಆಗುತ್ತೆ? ಬಟ್ಟೆಗಳು, ಹಾಸಿಗೆ, ದಿಂಬು, ಇನ್ನೇನಿದೆ ಅದೆಲ್ಲ. ಆಮೇಲೆ ಲವಣಂ ದೀಯತೆ ಗೆಚ್ಚ, ದಂಡಿ ಉಪ್ಪು ಕೊಡಬೇಕು. ಉಪ್ಪು ದಾನ ಅಂತಂದರೆ ಈ ಹರಳುಪ್ಪಿರುತ್ತಲ್ಲ, ಹರಳುಪ್ಪೇ ದಾನ ಕೊಡಬೇಕು. ಟಾಟಾಸ್ ಬರುತ್ತಲ್ಲ ಯಾವುದದು, ಅದಲ್ಲ, ಹರಳಿರುತ್ತಲ್ಲ ಅದು ಉಪ್ಪು, ಅದೇ ದಾನ ಕೊಡಬೇಕು. ಆಮೇಲೆ ಅಯೋಲವಣ ಕಾರ್ಪಾಸ ತಿಲ ಕಾಂಚನ ದಾನತಃ ಚಿತ್ರಗುಪ್ತಾಯಸ್ತುಷ್ಟಾಹ ಯಮಸ್ಯ ಪುರವಾಸಿನಃ. ಬರೀ ಚಿತ್ರಗುಪ್ತರು, ಯಮಲೋಕದಲ್ಲಿರೋ ಯಮದೂತರು, ಅಲ್ಲಿ ಇರತಕ್ಕ ಪ್ರತಿಯೊಬ್ಬರು, ಯಮದೇವರ ಪರಿವಾರ ಎಲ್ಲರೂ ಇದೆಲ್ಲ ದಾನ ಕೊಟ್ಟರೆ ಸಂತೋಷ ಪಡ್ತಾರೆ. ಅಯಾಹ ಅಂದರೆ ಕಬ್ಬಿಣ, ಅದಕ್ಕೆ ನಾನು ಹೇಳಿದ್ದು ಸ್ಟೀಲ್ ಬಕೆಟ್ಗಳು ಕೊಡ್ರಿ ರಾಯರ ಮಠಕ್ಕೆ ಅಂತ. ಲವಣ, ಉಪ್ಪು, ಕಾರ್ಪಾಸ, ಹತ್ತಿ, ಕಾಂಚನ, ದುಡ್ಡು ಹುಂಡಿ ಇಟ್ಟಿದ್ದೀವಿ ಹಾಕ್ಬಿಡ್ರಿ ಅಷ್ಟೇ. ದಾನತಃ ಈ ರೀತಿಯಾಗಿ ಏನೇನು ಕೊಡಬೇಕು ಇವೆಲ್ಲ ಕೊಡಬೇಕು ಅಂತಾರೆ. ಆಮೇಲೆ ಸಪ್ತಧಾನ್ಯ ಪ್ರದಾನೇನ ಪ್ರೀತೋ ಧರ್ಮಧ್ವಜೋ ಭವೇತ್. 7 ನೋಡ್ರಿ, ಭತ್ತ, ಜವೆ ಗೋಧಿ, ಹೆಸರು ಕಾಳು, ಉದ್ದಿನಕಾಳು, ನವಣಿ, ಕಡಲೆ, ಇವು ಸಪ್ತಧಾನ್ಯಗಳು. ಎಳ್ಳು ಹೋದೆ, ಆ ಎಳ್ಳು ಹೇಳಿಬಿಟ್ಟಿವಲ್ಲ, 3 ವೆರೈಟಿ ಎಳ್ಳು ಹೇಳಿಬಿಟ್ಟಿದ್ದೀವಲ್ಲ, ಅದರಿಂದ ನವಗ್ರಹ ದಾನ ಅಂತ ಅರ್ಥ. ಇವೆಲ್ಲ ದಾನ ಕೊಡಬೇಕು. ಆಮೇಲೆ ಹೇಳ್ತಾರೆ ಏನು, ಗೋಚರ್ಮ ಮಾತ್ರ ವಸುಧಾ ದತ್ತ ಪಾತ್ರೆ ವಿಧಾನತಃ. PP ಲೇಔಟಲ್ಲಿ ಒಂದು 30-40 ಸೈಟನ್ನು ಯಾರಿಗಾರು ಕೊಡ್ರಿ. ಹಾಗೆ ಇದೆ ಇಲ್ಲಿ. ಚರ್ಮ ಮಾತ್ರ, ಈ ಒಂದು ಅಂಗೈಯಷ್ಟು ಅಗಲನಾರು ಭೂಮಿ ದಾನ ಮಾಡಬೇಕು ಅಂತಿದೆ. ಅದಕ್ಕೆ ನಾವು ಗೋದಾನ ಅಂತ ಬರಿತೀವಿ. ಏನು ಕವರಲ್ಲಿ ಬರೆದು ಎಲ್ಲದಕ್ಕೂ ಕವರೇ. ಇವಾಗ ಗೋದಾನ, ಭೂದಾನ, ಹಿರಣ್ಯದಾನ, ಆ ದಾನ, ಈ ದಾನ, ಎಲ್ಲ ದಾನಗಳು ಬರೆದ್ಬಿಟ್ಟಿರ್ತಾರೆ. ಅಧಿಕ ಮಾಸ ಬಂದಾಗ ಏನು ಕೊಟ್ಟರು 33 ರೀ ಅವಾಗ, ಎಕ್ಸೆಪ್ಟ್ ಕನ್ಯಾದಾನ. 1 ಕೊಟ್ಟರೆ ನೈಸ್ ರೌಂಡ್ ಮಾಡ್ಕೊತಾರೆ, ಇನ್ನು 33 ಕೊಟ್ಟರೆ ಗತಿ ಏನವ್ರದ್ದು ಇರಲಿ. ಈ ರೀತಿಯಾಗಿ ಇಲ್ಲಿ ಏನು ಅಂದರೆ ಅಧಿಕ ಮಾಸ ಬಂದರೆ ಎಲ್ಲ 33 ಕೊಡಬೇಕಲ್ಲ, ಆ 33 ಕೊಡಬೇಕು ಅಂಥೇಳಿ ಯಾರೋ ಒಬ್ಬ ಮನೆಗೆ ಮುತ್ತೈದೆ ಬಂದ್ಬಿಟ್ಟು ಮಠಕ್ಕೆ ಬಂದ್ಲು. ಆಚಾರ್ಯ ಕೂತಿದ್ರು ಎದುರಿಗೆ. ಆಚಾರ್ಯಗೆ ನಮಸ್ಕಾರ ಮಾಡಿ, ಆಚಾರ್ಯ ಅಧಿಕ ಮಾಸ ನಮ್ಮ ಮನೆಗೆ ದಾನಕ್ಕೆ ಬರಬೇಕು ಅಂತ. ಆಚಾರ್ಯ ಒಳಗೇನೋ ಏನೋ ವಿಶೇಷ ಇದೆ, ಅಧಿಕ ಮಾಸ ಏನು ಕೊಟ್ಟರು 33 ಅಲ್ವಾ. ನಮ್ಮಲ್ಲಿ ಒಂದು ಭ್ರಾಂತಿ, 33 ಕಾಯಿನ್ಸೇ ಕೊಡಬೇಕು ಅಂತ ಭ್ರಾಂತಿ ನಮಗೆ. ಅದು 33 ಕಾಯಿನ್ಸ್ ಯಾಕೆ ಕೊಡಬೇಕು? 33 500 ರೂಪಾಯಿ ನೋಟಿಡ್ರಿ, ಅವೆಲ್ಲ ಬರಲ್ಲ, ಕಾಯಿನ್ಸೇ ಇಡಬೇಕು. ಇರಲಿ, ಅದರಾಗೆಲ್ಲ ಪಾಪ ಬಹಳ ಶಾಸ್ತ್ರೀಯವಾಗಿ ಮಾಡ್ತೀವಿ ನಾವು. ಆಚಾರ್ಯನ ಕರೆದ್ರು, ಅವರು ಮನೆಗೆ ಹೋದ್ರು. ಆಚಾರ್ಯ ಪಾಪ ಅಧಿಕ ಮಾಸ ಅಲ್ವಾ, ರಾಯರ ಪಂಚಾಮೃತ ಮಾಡಿ, ಅಭಿಷೇಕ ಮಾಡಿ, ಅಲಂಕಾರ ಮಾಡಿ, ಇನ್ನು ಹಸ್ತೋತ್ರ ಟೈಮಲ್ಲ ಅಂತ ಹೋಗ್ಬಿಟ್ರು ದಾನಕ್ಕೆ. ಈ ಆಚಾರ್ಯರಿಗೆ ಕ್ಯೂರಿಯಾಸಿಟಿಗಿಂತ ಆಚಾರ್ಯ ಹೆಂಡತಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ. ಏನು ಬರುತ್ತೆ ಇವತ್ತು ನಮ್ಮ ಯಜಮಾನ್ರು ಏನು ತರ್ತಾರೆ ಮಠದಿಂದ ಅಂತ. ಆಚಾರ್ಯರು ಹೋದರು, ಅವರು ಬರಬೇಕು ಅಂದರು. ಹೋದರು ಆಚಾರ್ಯ ಪಾಪ. ಆಚಾರ್ಯ ಬರ್ರಿ ಅಂತ ಒಳಗೆ ಕರೆದ್ರು. ಗಂಡ ಹೆಂಡತಿ ಮಣೆ ಹಾಕಿದ್ರು, ಕೂಡಿಸಿದ್ರು, ಸಂಕಲ್ಪ ಮಾಡಿದ್ರು. ಒಂದು ಸಣ್ಣ ತಟ್ಟಿ ತಂದಾರೆ, ಕೂತ್ಕೊಂಡ್ರು, ಸಂಕಲ್ಪ ಮಾಡಿಸಿದ್ರು, ಕೃಷ್ಣಾರ್ಪಣ ಅಂತ ಕೊಟ್ಬಿಟ್ರು. ಏನು ಕಾಣವಲ್ದಲ್ಲಿ. ಅವರೇನು ಮಾಡಿದ್ರು, ಒಂದು ಸಣ್ಣದು ಇಷ್ಟು ಕವರ್ ಇಟ್ಟಿದ್ರು. ಅದ್ರ ಜೊತೆ ವಿಳೆದೆಲೆ ಅಡಿಕೆ,
ಅದ್ರ ಜೊತೆಗೆ ಒಂದು 100 ರೂಪಾಯಿ ಒಂದಿಷ್ಟೇ ಸಣ್ಣ ಚಿಕ್ಕ ಕವರು ಹಿಂಗಿಟ್ಟಿದ್ರು. ಆಚಾರ ಒಳಗೆ ಲೆಕ್ಕಾಚಾರ, 1 ಗ್ರಾಮ್ ಗೋಲ್ಡ್ ಇದ್ದರೂ ಇರುತ್ತೋ ಏನು ಗೊತ್ತೀವೋ, ಯಾಕಂದರೆ ಗೋಲ್ಡು ಇಂಥ ದುಡ್ಡು ಕೊಡೋಕ್ಕಾಗಲ್ಲ. ಅದಕ್ಕೆ ಯಾವುದೋ ಒಂದು ಸಣ್ಣದಿಷ್ಟು ಏನೋ ಕೊಟ್ಟಿರ್ತಾರೆ, ಏನೋ ಪಾಪ ಆಚಾರ್ಯ ಪಾಪ ಒಳ್ಳೆ ಸೀಸನ್ನು ಏನೋ ಕೊಟ್ಟಿರ್ತಾರೆ ಅಂತ ತಿಳ್ಕೊಂಡ್ರು. ಆ ತಟ್ಟೆ ಹಿಡ್ಕೊಂಡು ಮನೆಗೆ ಬಂದರು. ಆ ಹೆಂಡತಿ ಕಾಯ್ತಾನೆ ಇದ್ಲು, ಅಮ್ಮೋ ನಮ್ಮ ಯಜಮಾನ್ರು ಏನೋ ತರ್ತಾರೆ ಅಂತ. ಆ ಆಚಾರ ಬಂದು ನೋಡ್ತಾರೆ, ಅವ್ರು ಹೇಳ್ತಿ, ಏನು ರೀ ಎಲ್ಲೋಗಿದ್ರಿ, ದಾನ ಕೊಡಲಿಲ್ವಾ? ಕೊಟ್ಟಾರೆ. ಏನು ತಂದ್ರಿ? ಅಲ್ಲಿಟ್ಟು ನೋಡು ಅಂದರು ಅವರು. ಏನೋ ಅಂದರು, ತೆಗೆದು ನೋಡು ಅಂದರು. ಅವ್ರು ಬಿಚ್ಚಿದ್ರು ಕವರ್ನ. ನೋಡ್ತಾಳೆ, ಮೆಲ್ಲಕ್ಕೆ ತೆಗಿಯೇ, ಸಣ್ಣ ಕವರ್ ಇಟ್ಟಾರೆ, ಏನೋ ಬಂಗಾರದ ಕಾಯಿನ್ ಇಟ್ಟಾರೇನೋ, ಹುಷಾರು ಅಂತ ಪಾಪ ಗಂಡ ಹೇಳ್ದ ಹೆಂಡ್ತಿಗೆ. ಆ ಹೆಂಡ್ತಿ ಮೆಲ್ಲಕ್ಕೆ ತೆಗೆದ್ಲು. ಆ ಕವರ್ ಬಿಚ್ಚು ನೋಡ್ತಾಳೆ, ಅದರೊಳಗೆ 33 ಗಸಗಸಿ ಇತ್ತು. ಆಚಾರ್ಯ ವಾಪಸ್ ಮಠಕ್ಕೆ ಬಂದ್ರಲ್ಲ, ಅವರು ಸಾಯಂಕಾಲ ಪ್ರವಚನಕ್ಕೆ ಬಂದರು. ಅವರು ಗಂಡ ಹೆಂಡ್ತಿ. ಆಚಾರ ಬಂದ ತಕ್ಷಣ ರಾಯರ್ಕಿಂತ ಮುಂಚೆ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕ್ಬಿಟ್ರು. 33 ಗಸಗಸಿ ಕೊಟ್ಟಾರೆ ಅನ್ನೋದು ದುಃಖ ಅಲ್ಲ, ಅವರ ತಪಸ್ಸಿಗೆ ಮೆಚ್ಚಿದ್ರು. ಏನಂದರೆ 33 ಗಸಗಸಿ ಎಣಿಸೋಷ್ಟು ಪೇಷನ್ಸ್ ನಿಮಗೆ ದೇವರು ಕೊಟ್ಟಿದ್ದಾನಲ್ಲ, ಅದಕ್ಕೆ ನಿಮಗೆ ನಮಸ್ಕಾರ ತಾಯಿ. ಅಬ್ಬ, ಇಂಥವ್ರು 4 ಜನ ಸಿಕ್ಕಿಬಿಟ್ರೆ ಇನ್ನು 500 ರೆಡಿಯಾಗಿಬಿಡ್ತಾರೆ ಕರ್ಕೊಂಡೋಗೋಕ್ಕೆ, ಇಂಥ ದಾನ ಕೊಟ್ಟರೆ ಅಂತ. ಇಂಥ ದಾನ ಕೊಡೋದ್ರಲ್ಲಿ ಮೇಧಾವಿಗಳು ನಾವು. ಏನು ತೋರಿಸ್ಕೊಂಡು ಕೊಡ್ತೀವಿ, ಒಳ ಏನೂ ಇರೋದಿಲ್ಲ ಇಂಥ ದಾನ. ಅದಕ್ಕೆ ಇದು ದಾನ ಅಲ್ಲ, ದಹನ, ಪುಣ್ಯ ದಹನ ಅಷ್ಟೇ. ಅದಕ್ಕೋಸ್ಕರ ಶಕ್ತಿಗೆ ಮೀರದೇ ಇದ್ದಂತೆ ಯೋಗ್ಯತೆಗೆ ತಕ್ಕಂತೆ ದಾನ ಕೊಡಬೇಕು. ನೀವು ಸಾಲ ಮಾಡಿ ದಾನ ಕೊಡ್ರಿ ಅಂತ ಶಾಸ್ತ್ರ ಹೇಳಲ್ಲ. ನಿಮಗೆ ಶಕ್ತಿ ಇದೆಯಾ, 100 ರೂಪಾಯಿ ಕೊಡೋ ಶಕ್ತಿ ಇದ್ದಾಗ 10 ಪೈಸೆ ಕೊಡಬಾರ್ದು, 100 ರೂಪಾಯಿನೇ ಕೊಡಬೇಕು. ಹಾಗೆ ಲಾಕ್ಸ್ ಟುಗೆದರ್ ಕೊಡೋ ಶಕ್ತಿ ಇದ್ದವರು ಲ್ಯಾಕ್ಸೇ ಕೊಡಬೇಕು. ಅರ್ಥ ಆಯ್ತಾ? ಲಕ್ಸ್ ಅಲ್ಲ ನಾ ಹೇಳಿದ್ದು, ಲ್ಯಾಕ್ಸು. ನೀವು ಲಕ್ಸ್ ಅಂದ್ಕೊಂಬಿಟ್ಟಿರಿ, ಮತ್ತೆ ಹುಷಾರು. ಅದಕ್ಕೋಸ್ಕರ ತಾರಯಂತಿ ನರಂ ಗಾವಹ ತ್ರಿವಿಧೋಚ್ಚೈವ ಪಾತಕಾತ್, ಗೋದಾನವನ್ನು ಹೇಳ್ತಾರೆ. ಗೋದಾನಕ್ಕೆ ಕ್ರಮ ಇದೆ. ಗೋವಿನಲ್ಲಿ ಸನ್ನಿಹಿತವಾದ ಭಗವದ್ರೂಪಗಳ ಚಿಂತನೆಯನ್ನು ಮಾಡಿ ಗೋದಾನ ಕೊಡೋ ಕಾಲಕ್ಕೆ ಏನೇನು ಯಾವ್ಯಾವ ಕ್ರಮದಲ್ಲಿ ಗೋವಿನ ದಾನವನ್ನು ಮಾಡಬೇಕು ಅನ್ನೋದನ್ನು ಭಾಳ ಚಮತ್ಕಾರವಾಗಿ ಹೇಳ್ತಾರೆ. ಅದನ್ನು ನಾಳೆ ಹೇಳೋಣ. ಕೃಷ್ಣಾರ್ಪಣಮಸ್ತು.